ಕೊಪ್ಪಳದಲ್ಲಿ ರೈತರ ಶರ್ಟ್ ಹಿಡಿದು ಎಳೆದೊಯ್ದ ಪಿಎಸ್ಐ ದರ್ಪ ತೋರಿಸಿರುವಂತಹ ಅಮಾನವೀಯ ಘಟನೆ ನಡೆದಿದೆ. ರೈತರಿಗೆ ಪರಿಹಾರ ವಿಚಾರಕ್ಕೆ ಯಲಬುರ್ಗಾ ತಾಲೂಕಿನ ಗುತ್ತೂರ ಗ್ರಾಮದಲ್ಲಿ ನಿನ್ನೆ ಗಲಾಟೆಯಾಗಿದೆ. ರೈತ ಪ್ರಕಾಶ್ ಶ್ರೀಕಾಂತ್ ವಿಜಯರೆಡ್ಡಿಯನ್ನ ಪಿಎಸ್ಐ ಗುರುರಾಜ್ ಎಳೆದುಕೊಂಡು ಹೋಗಿದ್ದಾನೆ. 10 ಎಕರೆ ಜಮೀನಿನಲ್ಲಿ 4 ಹೈಟೆನ್ಷನ್ ವಿದ್ಯುತ್ ಕಂಬಗಳನ್ನ ಅಳವಡಿಕೆ ಮಾಡಿರ್ತಾರೆ. ಇದಕ್ಕೆ 1,20,20 ಲಕ್ಷ ಪರಿಹಾರವನ್ನ ರೈತರು ಕೇಳಿದ್ದಾರೆ. ಆದರೆ ನಾವು 40 ಲಕ್ಷ ಅಷ್ಟೇ ಕೊಡೋದು ಅಂತ ಹೈಟೆನ್ಷನ್ ವಿದ್ಯುತ್ ಕಂಬ ಅಳವಡಿಸಿದ್ದಂತ ಸಿಬ್ಬಂದಿ ಹೇಳಿದ್ದಾರೆ. ಇದಕ್ಕೆ ಒಪ್ಪದೇ ಇರೋದ್ರಿಂದ ಜಮೀನಿನಲ್ಲಿ ಗಲಾಟೆಯಾಗಿದೆ. ಇದೇ ಸಂದರ್ಭ ರೈತರ ಶರ್ಟ್ ಹಿಡಿದು ಎಳೆದೊಯ್ದು ಪಿಎಸ್ಐ ದರ್ಪ ತೋರಿದ್ದಾನೆ. 10 ಎಕರೆ ಚಿಲ್ಲರೆ ಐತ್ರಿ ಹೊಲ. ಇದು ನಮ್ಮ ಹೊಲದಾಗ 4 ಕಂಬ ಕುಂದ್ರಕತ್ತಾರ್ರಿ. ಅವ್ರ 4 ಕಂಬಕ್ಕೆ 40 ಲಕ್ಷ ಕೊಡ್ತೀವಿ ಅಂದ್ರಿ. ನಮ್ಗ ಒಪ್ಪಿಗಿಲ್ರಿ ಅಂದ್ರಿ. 1,20 ಕೇಳಿದ್ರಿ ನಾವು, 1,20 ಇಲ್ಲ ಅಂದ್ರಿ. ಅವರು 4 ಕಂಬದ ನೋಡಿ 40 ಲಕ್ಷ ಕೊಡ್ತೀವಿ ಅಂದ್ರಿ. ಅವರು ನಮ್ಗೆ ಒಪ್ಪಿಲ್ಲ, ನಾವು 70 ಕೊಡು ಅಂದ್ವಿ. ಅವ್ರು 60 ಬಂದು ನಿಂತ್ಕೊಂಡು ದರ್ಜನ್ ಮಾಡಿ ಹಾಕ್ಯಾರ್ರಿ. ನಾವು ಸ್ಟೇ ತೊಗೊಂಬಂದು ಇಲ್ಲಿ ಕೆಲಸ ನಿಂದಿರ್ಸಿದ್ಕ PSI ನಮ್ಮ ತಮ್ಮನರಿಬ್ಬರ ನಮ್ಮ ಅಣ್ಣನ ಮಕ್ಕಳನ್ನಿಬ್ಬರನ್ನ ಬಡ್ದು ಎಳ್ಕೊಂಡು ಹೋಗ್ಯಾನ್ರಿ ಪೊಲೀಸ್ ಸ್ಟೇಷನ್ಗೆ.